ಮಳೆಗಾಲ ಬಂದರೆ 2 ಜ್ವರಗಳು ತುಂಬ ಸಾಮಾನ್ಯವಾಗಿ ಕಂಡುಬರುತ್ತೆ. ಒಂದು ಡೆಂಗ್ಯೂ ಜ್ವರ ಮತ್ತು ಇನ್ನೊಂದು ಟೈಫಾಯ್ಡ್ ಫೀವರ್. ಈ ಒಂದು ಡೆಂಗ್ಯೂ ಜ್ವರದಲ್ಲಿ ಏನಾಗುತ್ತೆ, ನಾನು ಹೇಳಿದೆ ಮಳೆಗಾಲ ಆದಾಗ ಆಗುತ್ತೆ. ಅಂದರೆ ಈ ಮಳೆ ಆದಾಗ ಅಲ್ಲಲ್ಲಿ ನೀರು ನಿಲ್ಲುತ್ತೆ, ನೀರು ನಿಲ್ಲೋದ್ರಿಂದ ತುಂಬ ಸೊಳ್ಳೆ ಆಗುತ್ತೆ. ಒಂದು ಏಡಿಯಸ್ ಈಜಿಪ್ಟಿ ಅನ್ನೋ ಒಂದು ಸೊಳ್ಳೆ ಇದೆ. ಇದು ಒಂದು ವೈರಲ್ ಇನ್ಫೆಕ್ಷನ್ನು. ಇದು ಕಡಿಯೋದ್ರಿಂದ ನಮಗೆ ಡೆಂಗ್ಯೂ ಫೀವರ್ ಆಗುತ್ತೆ. ಡೆಂಗ್ಯೂ ಜ್ವರ ಏನಾಗುತ್ತೆ ಅಂದರೆ ಸಡನ್ ಆಗಿ ನಮಗೆ ಫೀವರ್ ಚಾಲು ಆಗುತ್ತೆ. ಹೈ ಗ್ರೇಡ್ ಫೀವರ್ ಇರುತ್ತೆ, ತುಂಬ ಜ್ವರ ಬರೋದು, ಸಿವಿಯರ್ ಆಗಿ ತಲೆ ನುಸೋದು, ಮೈಕೈ ನುಸೋದು, ಜಾಯಿಂಟ್ ಪೇನು ಮತ್ತು ಹೊಟ್ಟೆ ನೋವು ಇಂಥದ್ದೆಲ್ಲ ಕಂಡು ಬಂದರೆ ನಮಗೆ ಡೆಂಗ್ಯೂ ಆಗಿದೆ ಅಂತ ಅರ್ಥ. ಇನ್ನೊಂದು ಡೆಂಗ್ಯೂದಲ್ಲಿ ನಮ್ಮ ಕಣ್ಣುಗಳ ಹಿಂದೆ ಪೇನ್ ಆಗುತ್ತೆ, ಒಂದು ಆರ್ಬಿಟಲ್ ಪೇನ್ ಅಂತ ಹೇಳ್ತೀವಿ, ಅಲ್ಲಿ ತುಂಬ ಪೇನ್ ಆಗುತ್ತೆ. ಇಂತಹ ಲಕ್ಷಣಗಳು ಬಂದರೆ ನಮಗೆ ಡೆಂಗ್ಯೂ ಜ್ವರ ಆಗಿದೆ ಅಂತ ತಿಳ್ಕೊಬೇಕು. ಈ ಡೆಂಗ್ಯೂ ಜ್ವರನ ತಡೆಯಲು ಏನು ಮಾಡಬೇಕು? ನಾನು ಮೊದಲೇ ಹೇಳಿದೆ, ಈ ಡೆಂಗ್ಯೂ ಜ್ವರ ಬರೋದು ಸೊಳ್ಳೆಗಳ ಕಡಿಯೋದ್ರಿಂದ. ನೀವು ಸೊಳ್ಳೆ ಆಗದಾಗೆ ನೋಡಬೇಕು, ಅಲ್ಲಲ್ಲಿ ನೀರು ನಿಂತುತ್ತೆ, ನೀರು ನಿಲ್ದ ಹಾಗೆ ನೋಡ್ಕೊಳ್ಬೇಕು. ಸೊಳ್ಳೆ ಬತ್ತೆ ಯೂಸ್ ಮಾಡಬೇಕು, ಮತ್ತು ಈ ನಟ್ಟುಗಳನ್ನು ಯೂಸ್ ಮಾಡಬೇಕು. ಈ ಮನೆಯಲ್ಲಿ ನಾವು ಮಚ್ಚರದಾನಿ ಅಂತ ಹೇಳ್ತೀವಲ್ಲ, ಇಂಥದನ್ನು ಯೂಸ್ ಮಾಡೋದ್ರಿಂದ ಈ ಸೊಳ್ಳೆ ಕಡಿದ ಹಾಗೆ ನೋಡ್ಕೊಳ್ಬೇಕು. ಹೀಗೆ ನೋಡ್ಕೊಂಡ್ರೆ ನಮಗೆ ಡೆಂಗ್ಯೂ ಜ್ವರ ಆಗಲ್ಲ.